ಸಮಾಧಾನ ಮಾಡ್ಕೊಳ್ರಿ. ನಿಧಾನಕ ಹುಷಾರೇ. ಅದು ಇನ್ನೊಂಚೂರು ಎಳ್ಕೊಂಡ್ಬಿಡ್ಬೇಕಾಯ್ತು ತೊಟ್ಲ. ಅಲ್ಲ ಇಲ್ಲಿ ದೇವ್ರೈತಿ ಇಲ್ಲಿ ನಗರತ್ನ. ರೇಣುಕಸ್ವಾಮಿ ಮಗುವಿನ ನಾಮಕರಣ ಸರಳವಾಗಿ ನೆರವೇರಿದೆ. ಬೆಂಗಳೂರಿನಲ್ಲಿ ಕೊಲೆಯಾಗಿದ್ದ ಚಿತ್ರದುರ್ಗದ ರೇಣುಕಸ್ವಾಮಿ ಅವರ ಪತ್ನಿ ಹೆರಿಗೆಯಾಗಿ ಮೊದಲ ಬಾರಿಗೆ ಗಂಡನ ಮನೆಗೆ ಬಂದಿದ್ದು 5 ತಿಂಗಳ ಮಗುವಿನ ನಾಮಕರಣ ಶಾಸ್ತ್ರ ನೆರವೇರಿದೆ. ಈ ಶಾಸ್ತ್ರದ ನಂತರ ರೇಣುಕಸ್ವಾಮಿ ತಾಯಿ ರಿಯಾಕ್ಟ್ ಅನ್ನು ಕೂಡ ಮಾಡಿದ್ರು. ಮಗನ ಕರಳು ಕುಡಿಯನ್ನ ನೋಡಿ ಅವರು ಭಾವುಕರಾಗಿದ್ದಾರೆ. ದುಃಖ ತಡೆಯಲಾಗದೆ ಗೋಡೆಗೆ ಒರಗಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನನ್ನ ಮಗ ಇದ್ದಿದ್ರೆ ಇನ್ನು ಜೋರಾಗಿ ನಾಮಕರಣ ಮಾಡ್ತಾ ಇದ್ವಿ. ಮೊಮ್ಮಗನ ರೂಪದಲ್ಲಿ ನಮ್ಮ ಮನೆಗೆ ರೇಣುಕಸ್ವಾಮಿಯೇ ಬಂದಿದ್ದಾನೆ. ನಮ್ಮ ಮನೆಯಲ್ಲಿ ಅದೇ ಸಂತೋಷ ಈಗ ಅಂತ ಹೇಳ್ತಾ ಇದ್ರು. ರೇಣುಕಸ್ವಾಮಿ ಪುತ್ರನಿಗೆ ಇಂದು ಮನೆಯಲ್ಲಿ ಸಂಕ್ಷಿಪ್ತವಾಗಿ ನಾಮಕರಣ ಶಾಸ್ತ್ರ ನೆರವೇರಿಸಿ ರೇಣುಕಸ್ವಾಮಿ ತಂದೆ ಕೂಡ ಭಾವುಕರಾಗಿದ್ರು. ಗುರುಗಳ ಮಾತಿನಂತೆ ಇಂದು ನಮ್ಮ ಸಂಪ್ರದಾಯದಂತೆ ನಾಮಕರಣ ಮಾಡಿದ್ದೇವೆ ಅಂತ ಕೂಡ ತಿಳಿಸಿದ್ರು. ಮಗುವಿಗೆ ಶಶಿಧರ್ ಸ್ವಾಮಿ ಅಂತ ನಾಮಕರಣ ಮಾಡಿದ್ದಾರೆ. ಮಗುವನ್ನ ನೋಡಿದಾಗ ಸಂತೋಷ, ಆದರೆ ಹಳೆಯ ನೆನಪು ಮರೆಯುವಂತಿಲ್ಲ. ನನ್ನ ಮಗಳು ಮಗುವಿಗೆ ಅತ್ತೆ ಆಗಬೇಕಾಗಿತ್ತು. ಶಾಸ್ತ್ರದ ಪ್ರಕಾರ ಸೋದರತೆ ಮಗುವಿಗೆ ನಾಮಕರಣ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊಸೆ ಮೊಮ್ಮಗ ಮನೆಗೆ ಬಂದಿದ್ದು ಸಂತೋಷ ತಂದಿದೆ. ಇನ್ನು ತಪ್ಪಿತಸ್ಥರಿಗೆ ಸೂಕ್ತವಾದ ಶಿಕ್ಷೆ ಆಗ್ಬೇಕು ಅಂತ ಶಿವನಗೌಡರು ಮನವಿಯನ್ನು ಕೂಡ ಮಾಡಿದ್ರು.